ತಲೆ ಕೆಡಿಸ್ಕೋತೀರಿ? ಸೊ ನೋ ನೀಡ್. ಪ್ರತಿಯೊಂದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಏನ್ ಬೇಕಾದ್ರೂ ಅಂದ್ರು, ಇನ್ನು 45 ದಿನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ತಲೆ ಕೊಡಬೇಡಿ. ಹೇಳಕ್ಕಾಗಲ್ಲ, ಜೀವನ ಒಂದೇ ತರ ಇರಲ್ಲ. ಬೇಕಾದಂಥದ್ದಾಗಲಿ ಮಾನಸಿಕವಾಗಿ ಕುಗ್ಗಕ್ಕೆ ಹೋಗಬೇಡಿ. ಸೊ ಪೂರ್ತಿ ಹ್ಯಾಪಿ ಆಗಿರ್ಬೇಕು. ಎಷ್ಟು ಹ್ಯಾಪಿ ಆಗಿರ್ತೀರಿ ಅಷ್ಟು ಎಕ್ಸಾಮ್ ಚೆನ್ನಾಗಿ ಮಾಡ್ತೀರಿ. ಎಲ್ಲರೂ ಜೊತೆ ಚೆನ್ನಾಗಿರ್ರಿ. ಯಾವುದೇ ಕಾರಣಕ್ಕೂ ಇನ್ನೊಬ್ರ ಕಾಲ ಇಳಿಯಕ್ಕೆ ಹೋಗ್ಬೇಡ್ರಿ, ಇನ್ನೊಬ್ರಿಗೆ ನೋವು ಕೊಡಬೇಡ್ರಿ. ನಿಮ್ಮ ಸಾಮರ್ಥ್ಯ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಸಾಮರ್ಥ್ಯದ ಮೇಲೆ ಓದ್ಕೋರಿ. ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಅಂತ ಹೊಲಸು ಬುದ್ಧಿನೂ ಇನ್ನೊಬ್ರಿಗೆ ಇರಬಾರ್ದು. ಈಗ ಬೇಕಂದ್ರೆ ಈಕಿಗೆ ನಾನು ಚಾಡಿ ಇದು ಮಾಡ್ತೀನಿ, ಈಕಿಗೆ ತಂದು ಇಡ್ತೀನಿ, ಅವ್ರಿಬ್ರು ಜಗಳ ಆಡಿಸ್ತೀನಿ ಅಂತ ಬುದ್ಧಿನೂ ಬೇಡ. ಹೊಲಸು ಬುದ್ಧಿ ಒಳ್ಳೇದಲ್ಲ. ಸೊ ಯಾವುದು ಇಂಥವನ್ನ ಬೆಳೆಸ್ಕೋಬೇಡ್ರಿ. ಅದು ಲೈಫ್ ಲಾಂಗ್ ನಿಮಗದು ಅದೇ ಪದೇ ಪದೇ ನೆನಪು ಮಾಡಿ ನಿಮಗೆ ಕಾಡ್ತಾರೆ ನೆಕ್ಸ್ಟ್. ಅದಕ್ಕೋಸ್ಕರ ನಿಮ್ಮ ಪಾಡಿಗೆ ನೀವು ಇದ್ದು ಓದ್ಕೊಳ್ರಿ. ಫೈನ್. ಸೊ ಮೆಂಟಲ್ ಪೀಸ್ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ರಿ, ಮೆಂಟಲ್ ಪೀಸ್, ನೆಮ್ಮದಿ ತುಂಬಾ ಮುಖ್ಯ ಆಗುತ್ತೆ. ಅವ್ರ ಇವ್ರ ಬಗ್ಗೆ ದ್ವೇಷ ಮಾಡಿದ್ರಿ ಅಂತಂದ್ರೆ ಮೊದಲು ಸುಡೋದು ನೀವ. ಇನ್ನೊಬ್ರ ಬಗ್ಗೆ ಅದು ಇದು ಅಂತ ತಂದಿಡೋದು ಮಾಡಿದ್ರಿ ಅಂತಂದ್ರೂ ಹೊಡ್ತಾ ನಿಮ್ಗೆ ಬೆಳಿತೈತಿ. ಯಾಕಂದ್ರೆ ಅದು ಬೆಳಿತಾ ಹೋಗ್ತೈತಿ. ಈಗ ಅಷ್ಟಕ್ಕೆ ನಿಂತ್ಬಿಡ್ತದೆ. ಈಗ ನಾನು ಏನೋ ತಂದಿಟ್ಟನಪ್ಪ ಅಂತ ಅನ್ಕೊಳ್ಳಿ, ಮುಗಿತಾ ಅಲ್ಲಿಗೆ ನಿಲ್ತೈತೆ. ಅವ್ರು ಆಮೇಲೆ ಅದು ಗೊತ್ತಾದ್ಮೇಲೆ ನೆಕ್ಸ್ಟ್ ಅವ್ರು ನನ್ನ ಟಾರ್ಗೆಟ್ ಮಾಡೋರು, ಇಂಡೈರೆಕ್ಟ್ ಆಗಿ ಮಾತಾಡೋರು. ನನ್ನ ಟೈಮ್ ತಿಂತೈತಲ್ಲ ಅದು. ಯಾರು ಗೊತ್ತೈತೆ ಹೇಳ ನನಗ, ಯಾರು ಅಂದಿರಿ, ಯಾರು ಮಾಡಿರಿ ಅಂತ ಹಿಂಗ ಬರವಲ್ಲ ಅವೆಲ್ಲ. ಸೊ ಅದಕ್ಕೋಸ್ಕರ ಇನ್ನು ನಿಮಗ ಭಾವನೆಗಳನ್ನ ಕೆಲವೊಂದು ಪುಸ್ತಕದಲ್ಲಿ ಬರೆಯುವಂತ ಚಟ ಐತಿ ನಿಮಗೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಅಂತದ್ದು ಇಟ್ಕೋಬೇಡ್ರಿ. ಯಾಕಂದ್ರೆ ಅದು ಕೈಗೆ ಇನ್ನೊಬ್ಬರ ಕೈಗೆ ಸಿಕ್ತು, ಆಕಿ ನಿನ್ ಬಗ್ಗೆ ಹಿಂಗ ಬರ್ದಾಳ ನೋಡು ಅಂತ ಅಂದ್ಬಿಟ್ರೆ ಮುಗಿದು ಆಯ್ತು. ಮತ್ತೆ ಸಮಯ ಹಾಡು. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಲಿ ಕಿವಿಯಾಗ ಹಾಕೋಬೇಡ್ರಿ. ಅಷ್ಟಕ್ಕಷ್ಟ ಬಿಟ್ಬಿಡ್ರಿ. ಗಿಡದ ಹೂವು ಗಿಡದ ಸುತ್ತ, ಗಿಡದ ಎಲಿ ಉದ್ರವಂತಾಗಿ ಅಲ್ಲೇ ಸುತ್ತ ಬೀಳ್ತಾವ. ಏನಾದ್ರೂ ನಿಮ್ಮ ಮನೆಗೆ ಹೋಗಿ ಬಿದ್ದಾವ. ಈ ಮುರಾರ್ಜಿ ಸ್ಕೂಲ್ ಗಿಡಗಳು ಅವೇನ್ ಎಲಿ ಉದುರಿಸ್ತೈತಿ ಅಥವಾ ಹೂ ಏನ್ ಬೀಳ್ತಾವು, ಅವೇನಾದ್ರೂ ನಿಮ್ಮ ಮನೆಗೆ ಹೋಗಿ ಬಿದ್ದಾವ. ಮತ್ತೆ ಯಾಕೆ ತಲೆ ಕೆಡಿಸ್ಕೋತೀವಿ? ದೇವ್ರಾಗಿ ಸ್ವಲ್ಪ ಯಾರು ಏನಂದ್ರ ಹಂಗಂದ್ರೆ ಮತ್ತೆ ನಾನು ಎಷ್ಟು ಅನ್ಕೋಬೇಕಪ್ಪ. ನಾನು ಒಂದು ಸತ್ಯ ತಿಳ್ಕೊಂಡಿದ್ದೀನಿ, ಎಂತ ದೇವ್ರ ಬಗ್ಗೆನೆ ಪ್ರತಿಯೊಬ್ರು ಮಾತಾಡ್ತಾರೆ. ಆ ದೇವ್ರು ಚಲೋ ಅಂತ ಹೇಳ್ತಾರೆ, ಈ ದೇವ್ರು ಚಲೋ ಅಂತ ಹೇಳ್ತಾರೆ, ಅಥವಾ ಇನ್ನೊಂದು ನೆಗೆಟಿವ್ ಕೂಡ ಹೇಳ್ತಾರೆ. ಯಾವುದೋ ಒಂದು ಕಲ್ಲು ಮೂರ್ತಿ ಅಂತಿದ್ದಾಗ ಆ ಮೂರ್ತಿ ಒಳಗ ಕೊಂಕು ಹುಡುಕ್ತಾರೆ, ಗೊತ್ತಿಲ್ಲದೆ ಇರೋನು ಕೊಂಕು ಹುಡುಕ್ತಾನೆ. ಅಂತದ್ರಲ್ಲಿ ನಾವ್ಯಾವ ಲೆಕ್ಕ? ನಾನೇ ಅನ್ಕೊಳ್ತೀನಿ, ಇಷ್ಟು ಜನಕ್ಕೆಲ್ಲ ಪಾಠ ಮಾಡಿದ್ರು ಕೂಡ ಎಲ್ಲರೂ ನನ್ನೇ ಮೆಚ್ಚಬೇಕು ಅಥವಾ ನನಗೆ ಗೌರವ ಕೊಡ್ಬೇಕು ಅನ್ನೋದು ನಾನು ಯಾಕೆ ಅನ್ಕೊಳ್ಳಿ? ನಾ ಅನ್ಕೊಂಡ್ರೆ ನನ್ನಂತ ಮೂರ್ಖ ಯಾರು ಇಲ್ಲ. ಆಯ್ತು, ನಿಮ್ಗೂ ಒಳ್ಳೆ ಅಂದ್ರೆ ನಿಮ್ಗೂ ಬುದ್ಧಿ ಐತಿ, ನೀವು ಏನ್ ಬೇಕಾದ್ರೂ ಅನ್ಕೋಬಹುದು. ನಾನ್ ತಪ್ಪು ಮಾಡಿದ್ರೆ ನಾನು ತಪ್ಪು ಅಂತ ಹೇಳಬಹುದು. ಸೊ ಈ ಸತ್ಯನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಯಾರು ನನ್ನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು, ಕಂಪಲ್ಸರಿ ವ್ಯಕ್ತಪಡಿಸ್ಬೇಕು, ಇಲ್ಲ ಗೌರವಿಸ್ಬೇಕು ಅಂತ ಏನಿಲ್ಲ. ಯಾರು ಗೌರವ ಕೊಡ್ಬೇಕು ಅನಿಸ್ತದೆ ಗೌರವ ಕೊಡ್ತಾರೆ, ಯಾರು ಬೈಬೇಕಂತ ಬೈತಾರೆ. ತಗೊಂಡು ಏನ್ ಮಾಡೋದಂತಂದ್ರೆ ಎಲ್ಲ ನಾನು ಹೇಳಾಕತ್ತೀನಿ ಅಷ್ಟೇ. ನನ್ನ ಕೆಲಸ ಇದ್ದು ಕೆಲ್ಸಕ್ಕೆ ಮಾತ್ರ ಸೀಮಿತ. ಇದು ನನ್ನ ಉದ್ಯೋಗ. ಇದನ್ನ ನಾನು ನಿಮಗೆ ಸರಿಯಾಗಿ ತಿಳಿಸಿ ಹೇಳ್ಬೇಕು, ಮುಗಿತ ಅಷ್ಟಕ್ಕೆ. ಅದರಿಂದ ನೀವೇನ್ ಕಲಿತ್ರಿ, ಕಲಿಯೋದು ಬಿಡೋದು ನಿಮಗೈತದ. ಅದು ಮುಂದುವರೆಸ್ತಿರೋ ಬಿಡ್ತಿರೋ ಅಂತ ಸಮಸ್ಯೆಗಳನ್ನ ಬಿಟ್ಟು ಬಿಡ್ತಿರೋ ಅವೆಲ್ಲ ನಿಮಗ. ಯಾಕಂದ್ರೆ ಈ ಕಂಪ್ಲೇಂಟ್ ಬಂದಿತ್ತು, ಅದ್ರ ಜೊತೆ ಎಲ್ಲಾರು ಹೇಳದಂಗಾಯ್ತು ಅಂತ ನಿಮ್ಮನ್ನ ಕರೆದೆ. ಯಾಕಂದ್ರೆ ಮತ್ತೆ ಅದೊಂದು ಟಾಪರ್ಸ್ಗಳನ್ನ ಅಷ್ಟೇ ನಾವು ಭೇಟಿ ಆಗ್ತಾ ಇದೀವಿ ಅಂತೂ ಇಲ್ಲ, ಎಲ್ಲರಿಗೂ ಭೇಟಿ ಆಗ್ತಾ ಇದೀವಿ. ಆದ್ರೆ ಇವಾಗ ಎಲ್ಲರೂ ಒಂದು ವೇದಿಕೆ ಬೇಕಾಗಿತ್ತು, ಎಲ್ಲರೂ ಕರೆಸಿ ಮಾತಾಡಿಸ್ತಾ ಇದ್ವಿ ಇಷ್ಟೇ. ಸೊ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಕೆಟ್ಟ ಅಭಿಪ್ರಾಯ ನನಗೂ ಇಲ್ಲ. ಆಮೇಲೆ ನೀವು ಅಷ್ಟೇ ಯಾರ ಬಗ್ಗೆನೂ ಕೆಟ್ಟ ಅಭಿಪ್ರಾಯ ತಗೋಬೇಡಿ. ಎಲ್ಲರೂ ಫ್ರೆಂಡ್ಸ್ 6ನೇ ಕ್ಲಾಸ್ನಿಂದ ಬಂದಿದ್ದೀರಿ. ಒಬ್ರು ಏನದಾರ ಅನ್ನೋದು ಗೊತ್ತು. ಒಂದೊಂದ್ಸರಿ ಅವ್ರ ಜೊತೆ ಜಗಳಾಡ್ತೀರಿ, ಮತ್ತೆ ಒಂದೊಂದ್ಸರಿ ಕೂಡ್ತೀರಿ. ಇದು ಬಿಟ್ರೆ ಮತ್ತೇನೂ ಇಲ್ಲ. ಯಾವುದೋ ಒಂದು ಟಾಪಿಕ್ ಮೇಲೆ ನಿಮ್ಗೆ ಬೇಜಾರಾಗಿರ್ತೈತಿ, ಆ ಟಾಪಿಕ್ ಅಲ್ಲೇ ಬಿಟ್ಟು ಬಿಡೋದು. ಆ ಟಾಪಿಕ್ ನೀವು ಬಿಟ್ರೆ ಮತ್ತೆ ನೀವು ಫ್ರೆಂಡ್ಸೇ. ಯಾವುದೋ ಒಂದು ವಿಚಾರಕ್ಕೆ ಜಗಳ ಬಂದಿರುತ್ತೆ, ಅದನ್ನ ಅಲ್ಲೇ ಬಿಟ್ಬಿಟ್ರಿ ಅಂತಂದ್ರೆ ನೀವು ಹೆಲ್ದಿ ಆಗಿರ್ತೀರಿ, ಮೆಂಟಲ್ ಪೀಸ್ ಇರುತ್ತೆ, ನೆಮ್ಮದಿಯಿಂದ ಇರ್ತೀರಿ. ಯಾವುದೇ ಕಾರಣಕ್ಕೂ ಮೆಂಟಲ್ ಪೀಸ್ ಕಳ್ಕೊಬೇಡ್ರಿ. ಸೊ ಮತ್ತೆ ಏನಾದ್ರೂ ಮಾನಸಿಕವಾಗಿ ನಿಮಗೆ ಬೇಜಾರಾಗ್ತಾ ಇತ್ತು ಅಂತಂದ್ರೆ ನನ್ನ ಜೊತೆ ಡಿಸ್ಕಸ್ ಮಾಡಬಹುದು, ಅವಕ್ಕೆ ಪರಿಹಾರ ತಗೋಬಹುದು. ಈಗ ಎಕ್ಸಾಮ್ ರಿಲೇಟೆಡ್ ಕೂಡ ನೀವು ಮಾತಾಡಬಹುದು. ಈಗ ನನಗೆ ನಿನ್ನೆ ಸರಸ್ವತಿ ಮತ್ತು ಗೌರಮ್ಮ ಅಂದ್ರೆ ಮೊನ್ನೆ ಬಂದಿದ್ದು, ಸರ್ ಸೈನ್ಸ್ ಹೆಂಗೆ ಓದಬೇಕ್ರಿ ಅಂತ ಬಂದು ಕೇಳಿ.
ಎಕ್ಸಾಮ್ ಮುಗಿದ ಮೇಲೆ ಬಂದು ಕೇಳಿದ್ರು ಇನ್ನೂ ಚೆನ್ನಾಗಿರ್ತಿತ್ತು, ಹೌದಿಲ್ಲ? ಹಾ, ಅದನ್ನೇ ಕೇಳಿದಿಲ್ಲ? ಓಕೆ, ವಿಡಿಯೋ ಬಂದ್ ಮಾಡೋಣ ಸಾಕು.